ನಮಸ್ಕಾರ. 2024 ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇತ್ತು ಮತ್ತು 2025 ಕ್ವಶನ್ ಪೇಪರ್ ನೋಡ್ರೆ ಬಹಳಷ್ಟು ಏನೈತಲ್ಲ ಟಫ್ ಇತ್ತು. ಆದ್ರೆ ಬಿಗ್ಗೆಸ್ಟ್ ಟ್ವಿಸ್ಟ್ ಎರಡೂ ಪೇಪರ್ ಒಳಗೆ ಏನಂದ್ರೆ ಪ್ರತಿ ವರ್ಷ ಮಾರ್ಕ್ಸ್ ಚೇಂಜ್ ಆಗ್ತಾ ಹೋಗೈತಿ, ಆದ್ರೆ ರ್ಯಾಂಕ್ ಮಾತ್ರ ಅಷ್ಟೊಂದು ಚೇಂಜ್ ಆಗಿಲ್ಲ. ಮತ್ತು 2026 ಒಳಗಿನ ಕ್ವಶನ್ ಪೇಪರ್ ರೀನೀಟ್ ಒಳಗಿನ ನೋಡ್ರೆ ಒಂದು ಸ್ವಲ್ಪ ಏನೈತಲ್ಲ ಟಫ್ ಇತ್ತು. ಮತ್ತು ಈ ವಿಡಿಯೋ ಒಳಗೆ ಏನಂದ್ರೆ ಜನರಲ್ ಮೆರಿಟಿ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು 505 ಮಾರ್ಕ್ಸಿಗೆ ಸೀಟ್ ಸಿಗ್ತೈತೇನ ಮತ್ತು ನಿಮ್ಮ ರ್ಯಾಂಕಿಂಗ್ 75,000ದಿಂದ 80,000 ತನಕ ಇದ್ರೆ MBBS ಸೀಟ್ ಸಿಗ್ತೈತೇನ ಅನ್ನೋದೇನೈತಲ್ಲ ಈ ವಿಡಿಯೋ ಕಂಪ್ಲೀಟ್ ಅನಾಲೈಸಸ್ ಮಾಡೀನಿ. ಮತ್ತು ಈ ವಿಡಿಯೋ ಒಳಗೆ ಸೆಕೆಂಡ್ ಮತ್ತು ಥರ್ಡ್ ರೌಂಡಿಂದ ಎಷ್ಟೆಷ್ಟು ಸೀಟ್ ಅಲೌಟ್ಮೆಂಟ್ ಆಗಿತ್ತು ಅನ್ನೋದನ್ನು ಏನೈತಲ್ಲ ಡೀಟೇಲ್ ಆಗಿ ಹೋಗಿ ಎಕ್ಸ್ಪ್ಲೇನ್ ಮಾಡೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೈಟ್ ಕೋಟ್ ಕನ್ನಡಿಗ. ಇವತ್ತಿನ ವಿಡಿಯೋ ಒಳಗೆ ಜನರಲ್ ಮೆರಿಟ್ ಕಟ್ ಆಫ್ ಬಗ್ಗೆ ಕಂಪ್ಲೀಟ್ ಆಗಿ ಏನೈತಲ್ಲ ಡಿಸ್ಕಷನ್ ಮಾಡೋನು. 2023 ಒಳಗೆ ಮತ್ತು 2024 ಮತ್ತು 2025 ಟ್ರೆಂಡನ್ನು ನೋಡಿ 2026ರಲ್ಲಿ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದೇನೈತಲ್ಲ ಕ್ಲಿಯರ್ ಆಗಿ ಏನೈತಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಹಳಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸಿಗೆ ಒಂದು ಕಾಮನ್ ಕ್ವಶನ್ ಏನಿರ್ತೈತೆ ಅಂದ್ರೆ ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತತಿ ಆಗುದಂದ್ರೆ ನೀಟ್ ಎಕ್ಸಾಮ್ ಬರೀಕಿಂತ ಮುಂಚೆ ನೀವು ಮಾಕ್ ಟೆಸ್ಟ್ ಅದ್ರೊಳಗೆ ಏನೈತಲ್ಲ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತಿತ್ತು. ನೀಟ್ ಎಕ್ಸಾಮ್ ಆದ್ಮೇಲೆ ಕೌನ್ಸಿಲಿಂಗ್ ಟೈಮ್ ಒಳಗೆ ಏನೈತಿ ರ್ಯಾಂಕ್ ಅನ್ನೋದು ಆಲ್ ಇಂಡಿಯಾ ರ್ಯಾಂಕಿಂಗ್ ಅನ್ನೋದು ಏನೈತಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಒಂದೊಂದು ಮಾರ್ಕ್ಸಿಗೂ ಕೂಡ ಸಾವಿರಾರು ರ್ಯಾಂಕ್ ಡಿಫ್ರೆನ್ಸ್ ಆಗಿದ್ದೇನೈತಲ್ಲ ನೋಡಿರ್ತಾರೆ. ಲಾಸ್ಟ್ ಇಯರ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ ನೋಡ್ರಿ. 2024 ಒಳಗೆ 500 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 2 ಲಕ್ಷ ರ್ಯಾಂಕಿಂಗ್ ಇತ್ತು. 2025 ಒಳಗೆ 500 ಮಾರ್ಕ್ಸಿಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 2023ಯಲ್ಲಿ 500 ಮಾರ್ಕ್ಸಿಗೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಅಂದ್ರೆ ಪ್ರತಿ ವರ್ಷ ಮಾರ್ಕ್ ಚೇಂಜ್ ಆಗ್ತಾ ಹೋಗೈತಿ. ಆದ್ರೆ ಕೌನ್ಸಿಲಿಂಗ್ನ ಮುಖ್ಯವಾಗಿರೋದು ಏನಂದ್ರೆ ರ್ಯಾಂಕಿಂಗ್. ನೆಕ್ಸ್ಟ್ ನೋಡ್ಬೇಕಂದ್ರೆ ಫಸ್ಟಿಗೆ ನೋಡುವಂದ್ರೆ ಜಿ ಎಮ್ ಸೀಟಿನ ಕಟ್ ಆಫ್ ಅಂದ್ರೆ 1.5 ಲ್ಯಾಕ್ ಫೀಸ್ ಇದ್ದಿದ್ದು ಸೀಟ್ ಏನೈತಲ್ಲ ಕಟ್ ಆಫ್ ಅನ್ನ ನೋಡೋದು. ಫಸ್ಟಿಗೆ ಯಾವ್ದಂದ್ರೆ 73,000 ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಗೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು ಅಂದ್ರೆ 73,000 ಅಂದ್ರೆ 485 ಮಾರ್ಕ್ಸಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಒಳಗೆ. ಮತ್ತು ಥರ್ಡ್ ರೌಂಡ್ ಒಳಗೂ ಕೂಡ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 505 ಐತಿ. ಮತ್ತು ಇದಕ್ಕಿಂತ ಜಾಸ್ತಿನೂ ಹೋಗ್ಬೋದು, ಒಂದು ಸ್ವಲ್ಪ ಕಡಿಮೆನೂ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ 6 ಲಕ್ಷ ಫೀಸ್ ಇರುವಂಥ ಸೀಟು ಅದಾವೆ. ಅದ್ರದ್ದು ನೋಡ್ಬೇಕಂದ್ರೆ 73,000 ರ್ಯಾಂಕಿಗೆ ಸೆಕೆಂಡ್ ರೌಂಡ್ ಒಳಗೆ 485 ಮಾರ್ಕ್ಸಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ 79,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಅಂದ್ರೆ 479 ಮಾರ್ಕ್ಸಿಗೆ ಇದೇನೈತಿ 6 ಲಕ್ಷ ಫೀಸ್ ಇರ್ತೈತಿ. ಜನರಲ್ ಮೆರಿಟಿಗೆ ಇದಕ್ಕೆ ಆಲ್ಮೋಸ್ಟ್ ಅಲ್ಲ 4,000 ರ್ಯಾಂಕಿಂಗ್ ಏನೈತಲ್ಲ ಡಿಫ್ರೆನ್ಸ್ ಐತಿ. ಮತ್ತು ಇಲ್ಲಿ 6 ಲಕ್ಷ ಫೀಸ್ ಇರ್ತೈತಿ. ಮತ್ತು ಈ ಕಾಲೇಜ್ ಒಳಗೆ 1.5 ಲ್ಯಾಕ್ ಫೀಸ್ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಆಲ್ ಇಂಡಿಯಾ ರ್ಯಾಂಕಿಂಗ್ 88,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಎಲ್ಲಿ ಅಂದ್ರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು ಒಳಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಇದ್ರದ್ದು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 473 ಆಲ್ ಇಂಡಿಯಾ ಮಾರ್ಕ್ಸಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಇದ್ರ ಫೀಸು 1,66,000 ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಆಲ್ ಇಂಡಿಯಾ ರ್ಯಾಂಕಿಂಗ್ 1,94,000 ರ್ಯಾಂಕಿಗೆ ಸೀಟ್ ಹೋಗಿತ್ತು.
ಮತ್ತು ಎಷ್ಟು ಮಾರ್ಕ್ಸಿಗೆ 469 ಮಾರ್ಕ್ಸಿಗೆ ಮತ್ತು ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು. ಅಂದ್ರೆ ಈ ಸುಮಾರು 5,000-6,000 ಡಿಫ್ರೆನ್ಸ್ ಆಗಿತ್ತು ಸೆಕೆಂಡ್ ಮತ್ತು ಥರ್ಡ್ ರೌಂಡಿಗೆ. ಯಾಕಂದ್ರೆ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ ಅರೌಂಡ್ ಸೆಕೆಂಡ್ ರೌಂಡ್ ಆದಮೇಲೆ ಅರೌಂಡ್ 550 MBBS ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗಿದ್ದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷನೂ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಅರೌಂಡ್ 550 MBBS ಸೀಟ್ ಇನ್ಕ್ರೀಸ್ ಆಗೋದವು ಮತ್ತು ಇನ್ನೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ಓಕೆ, ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ ಸೆಕೆಂಡ್ ರೌಂಡಲ್ಲಿ ಸುಮಾರು 1,22,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 450 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಎಷ್ಟು ಯಾವುದಂದ್ರೆ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ ಸೇಮ್ ಅದ ರ್ಯಾಂಕಿಗೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ಕಾಲೇಜ್ದಾಗೂ 1,60,000 ಫೀಸ್ ಇರ್ತೈತಿ. ನೆಕ್ಸ್ಟು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡ್ ಒಳಗೆ 1,39,000 ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿಯಲ್ಲಿ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡ್ ಒಳಗೆ 1,24,000 ರ್ಯಾಂಕಿಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ 449 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಜನರಲ್ ಮೆರಿಟ್ದು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 485ಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮಗೂ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ರೂರಲ್. ಜನರಲ್ ಮೆರಿಟ್ ರೂರಲ್ 84,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಎಷ್ಟಂದ್ರೆ 475 ಮಾರ್ಕ್ಸಿಗೆ ಸೀಟ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ಕಾಲೇಜ್ದಾಗ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಅದ ನೀವು ನೆಕ್ಸ್ಟ್ ರೌಂಡ್ ಒಳಗೆ 93,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 93,000 ಅಂದ್ರೆ ಲಾಸ್ಟ್ ಇಯರ್ 469 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ಬೋದು ಅಂದ್ರೆ ರೂರಲ್ದು 495 ಮಾರ್ಕ್ಸ್ ಐತಿ. ನೆಕ್ಸ್ಟ್ ನೋಡ್ಬೋದು ನೀವು ರೂರಲ್ದ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ ಸೆಕೆಂಡ್ ರೌಂಡ್ ಒಳಗೆ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಕಟ್ ಆಫ್ ನಿಂತಿತ್ತು. ಯಾವುದಂದ್ರೆ ಫಾರೂಕಿ ಮೆಡಿಕಲ್ ಕಾಲೇಜ್ ಮೈಸೂರು ಒಳಗಿಂದ ಇದ್ರದ್ದು ಲಾಸ್ಟ್ ಇಯರ್ 475 ಮಾರ್ಕ್ಸಿಗೆ. ನೆಕ್ಸ್ಟ್ ಥರ್ಡ್ ರೌಂಡ್ ಒಳಗೆ 89,000 ರ್ಯಾಂಕಿಗೆ 472 ಮಾರ್ಕ್ಸಿಗೆ ದ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದ್ರದ್ದು ಲಾಸ್ಟ್ ಇಯರ್ ಎಷ್ಟು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 495 ಮಾರ್ಕ್ಸ್ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟು ರೂರಲ್ ಹೈದರಾಬಾದ್ ಕರ್ನಾಟಕ ಇದ್ರದ್ದು ಫಸ್ಟ್ ನೋಡ್ಬೇಕಂದ್ರೆ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ ಒಳಗೆ ಏನೈತಲ್ಲ